ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಜಿಮೇಲ್ನ ನಾವೆಲ್ಲ ಬಳಸ್ತಾ ಇದ್ದೀವಿ. ಈಗಾಗಲೇ ಜಿಮೇಲ್ನ 2 ವಿಡಿಯೋಗಳು ಬಂದಿರೋದನ್ನು ನೀವು ನೋಡಿರ್ತೀರಿ. ಈಗ ಅದನ್ನು ನೋಡಿದ ಮೇಲೆ ಕೆಲವರು ನನಗೆ ಪ್ರಶ್ನೆ ಮಾಡಿದ್ದಾರೆ, ಈ ಜಿಮೇಲ್ನಲ್ಲಿ ಅನ್ವಾಂಟೆಡ್ ಮೇಲ್ಗಳ ರಾಶಿ ಬರುತ್ತೆ, ಅಡ್ವರ್ಟೈಸ್ಮೆಂಟ್ಗಳು, ಆಫರ್ಗಳು, ಮತ್ತೊಂದು ಅಂತ ಹೇಳಿ ಬಹಳ ಕಿರಿಕಿರಿ ತಲೆನೋವು ಉಂಟು ಮಾಡ್ತಾ ಇದೆ. ನಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಮೇಲ್ಸೇ ನಮಗೆ ಕಾಣದೇ ಇರೋ ಥರ ಆಗ್ತಾ ಇದೆ ಅನ್ನೋದು. ಅದನ್ನು ಅವಾಯ್ಡ್ ಮಾಡಿ ಅದರಿಂದ ಹೇಗೆ ವಿನಾಯಿತಿ ಪಡಿಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಇನ್ನೊಂದಷ್ಟು ಟಿಪ್ಸ್ ಕೂಡ ತಿಳ್ಕೊಳ್ಳೋಣ. ಬನ್ನಿ ಕ್ವಿಕ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನಾನು ನಮ್ಮ ಮೇಲ್ ಬಾಕ್ಸಲ್ಲಿ ಇದ್ದೀನಿ. ಇನ್ಬಾಕ್ಸ್ನಲ್ಲಿ ಬಂದಿರುವಂಥ ಮೇಲ್ಗಳನ್ನು ನಾನು ನೋಡ್ತಾ ಹೋದರೆ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ಗಳಿದೆ, ನನಗೆ ಬೇಕಾಗಿರೋ ಮೇಲ್ಗಳಿದೆ, ಎಲ್ಲವೂ ಮಿಕ್ಸ್ ಆಗಿ ಬಂದಿದೆ. ಇದರಿಂದೆಲ್ಲ ನನಗೆ ವಿನಾಯಿತಿ ಪಡ್ಕೊಂಡು ಬೇಕಾಗಿರೋ ಮೇಲ್ಗಳು ಮಾತ್ರ ನನಗೆ ಬರೋ ಥರ ಯಾವ ಥರ ಮಾಡ್ಬೋದು ಅನ್ನೋದನ್ನು ನನಗೆ ನೋಡೋಣ. ಮೊದಲನೇದಾಗಿ ಇಲ್ಲಿ ನೋಡಬೇಕಾಗಿರೋದು, ನಾವು ಪ್ರೈಮರಿ ಇನ್ಬಾಕ್ಸ್, ಸೋಷಿಯಲ್ ಇನ್ಬಾಕ್ಸ್ ಮತ್ತು ಪ್ರಮೋಷನ್ ಅಂತಿದೆ. ಸಾಮಾನ್ಯವಾಗಿ ಅಡ್ವರ್ಟೈಸ್ಮೆಂಟ್ಗಳು ಅಥವಾ ಮತ್ತೊಂದು ಏನಾದರೂ ಬಂದರೆ ಅಥವಾ ಪ್ರಮೋಷನ್ ಟೈಪ್ ಅಡ್ವರ್ಟೈಸ್ಮೆಂಟ್ಗಳ ಟೈಪಿನದ್ದು ಮೇಲ್ಗಳು ಬಂದರೆ, ಸೊ ಆ ಥರದ ಅಡ್ವರ್ಟೈಸ್ಮೆಂಟ್ಗಳನ್ನು ಜಿಮೇಲ್ ಆಟೋಮೆಟಿಕ್ ಆಗಿ ಸಾರ್ಟ್ ಔಟ್ ಮಾಡಿ ಈ ಪ್ರಮೋಷನ್ ಸೆಕ್ಷನ್ ಒಳಗೆ ಹಾಕಿರುತ್ತೆ. ಕಾಣಿಸೋದಿಲ್ಲ ಅದು ಸುಲಭಕ್ಕೆ, ಆದರೂ ಕೂಡ ಕೆಲವೊಂದು ನಮ್ಮ ಪ್ರೈಮರಿ ಇನ್ಬಾಕ್ಸ್ನೊಳಗೆ ನುಗ್ಗಿಬಿಡ್ತವೆ. ಅದರಿಂದ ಹೇಗೆ ವಿನಾಯಿತಿ ಪಡಿಬೋದು ಅನ್ನೋದಕ್ಕೆ ಒಂದು ಸುಲಭ ವಿಧಾನ ಏನಂತಂದರೆ, ಈಗ ಇಲ್ಲಿ ಯಾವುದೋ ಒಂದು ನನಗೆ ಸ್ಕೂಟರ್ ಬುಕ್ಕಿಂಗ್ ಬಗ್ಗೆ ಆಫರ್ ಏನೋ ಒಂದು ಬಂದಿದೆ. ಈ ಮೇಲ್ ಓಪನ್ ಮಾಡ್ತಾ ಇದ್ದಾಗೇ ನನಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಅನ್ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಇರುತ್ತೆ. ಕೆಳಗಡೆ ನೋಡ್ತಿರ್ಬೋದು, ಕ್ಲಿಕ್ ಹಿಯರ್ ಟು ಅನ್ಸಬ್ಸ್ಕ್ರೈಬ್ ಅಂತೇಳಿ. ನೀವು ಅನ್ಸಬ್ಸ್ಕ್ರೈಬ್ ಅನ್ನೋ ಬಟನ್ ಹತ್ರ ಇರೋ ಕ್ಲಿಕ್ ಹಿಯರ್ ಅಂತ ಕೊಟ್ಟರೆ ಅದು ನನಗೆ ಮೆಸೇಜ್ ಕೇಳುತ್ತೆ, ನೀವು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತೇಳಿ. ನೋಡಿ, ಸೊ ಈ ಪೇಜಲ್ಲಿ ಬಂದು ನೀವು ಅನ್ಸಬ್ಸ್ಕ್ರೈಬ್ ಅಂತ ಕೊಟ್ಬಿಟ್ರೆ ನಿಮಗೆ ಅಲ್ಲಿಂದ ಮೇಲ್ ಬರೋದು ತಪ್ಪುತ್ತೆ. ಆ ವೆಬ್ಸೈಟಿಂದ ಯಾವುದೇ ಮೇಲ್ಗಳು ನಿಮಗೆ ಬರೋದಿಲ್ಲ. ಈ ಥರ ನಿಮಗೆ ಅನೇಕ ವೆಬ್ಸೈಟ್ಗಳಿಂದ ಬರ್ತಾ ಇರೋ ಸಂದರ್ಭದಲ್ಲಿ ನಿಮಗೆ ಅದನ್ನು ಒಂದೊಂದೇ ಓಪನ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸ್ವಲ್ಪ ಕಿರಿಕಿರಿ ಅನಿಸಿದರೆ ಅದಕ್ಕೂ ಒಂದು ಮೆಥಡ್ ಇದೆ. ಒಟ್ಟಿಗೆ ಹೇಗೆ ನಾವು ಅನ್ಸಬ್ಸ್ಕ್ರೈಬ್ ಆಗ್ಬೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಮುಂದೆ. ಈಗ ಇಲ್ಲಿ ಇನ್ನೊಂದಷ್ಟು ಆಪ್ಷನ್ಸ್ ಇದೆ. ಈ ಮೇಲನ್ನು ಓಪನ್ ಮಾಡಿದಾಗ ನಮಗೆ ಇಲ್ಲಿ 3 ಡಾಟ್ಸಲ್ಲಿ ಫಿಲ್ಟರ್ ಮೆಸೇಜಸ್ ಲೈಕ್ ದಿಸ್ ಅಂತಿದೆ. ಆಗ ನೀವು ಈ ಥರದ ಮೆಸೇಜ್ಗಳು ಅಡ್ವರ್ಟೈಸ್ಮೆಂಟ್ ಟೈಪಿಂದು ಇದ್ದರೆ ಅದನ್ನು ಅದು ಆಟೋಮೆಟಿಕ್ ಫಿಲ್ಟ್ರಿಂಗ್ ಮಾಡುವಂಥ ಒಂದು ಆಪ್ಷನು. ಅಥವಾ ನಾವು ಬ್ಲಾಕ್ ಚೇತಕ್ ಅಂತೇಳಿ ಈ ಒಂದು ವೆಬ್ಸೈಟಿಂದ ಬರುವಂಥ ಇಂಥ ಒಂದು ಮೇಲ್ಗಳನ್ನು ಬ್ಲಾಕ್ ಮಾಡ್ಬೋದು. ರಿಪೋರ್ಟ್ ಸ್ಪ್ಯಾಮ್ ಕೊಡ್ಬೋದು. ಇದನ್ನು ಕೊಟ್ಬಿಟ್ರೆ ಈ ಮೇಲ್ ಐ ಡಿಯಿಂದ ಬಂದ ಮೇಲ್ಗಳೆಲ್ಲ ಸ್ಪ್ಯಾಮ್ ಸೆಕ್ಷನಿಗೆ ಹೋಗ್ಬಿಡ್ತವೆ. ಅದರ ಕೆಳಗಡೆ ಇರುವಂಥದ್ದು ರಿಪೋರ್ಟ್ ಫಿಶಿಂಗ್ ಅಂತೇಳಿ, ಯಾವುದಾದ್ರೂ ಚೀಟಿಂಗ್ ಮಾಡ್ತಾ ಇದ್ದಾರೆ, ಬ್ಯಾಂಕಿನ ಹೆಸರಲ್ಲಿ ಮೇಲ್ ಮಾಡಿ ನಿಮಗೆ ಇಷ್ಟು ಲಕ್ಷ ಬಂದಿದೆ ಆ ಥರದ್ದು ಏನಾದರೂ ಮೇಲ್ ಮಾಡ್ತಿದ್ದಾರೆ ಅಂತಂದರೆ ನಾವು ಅದನ್ನು ಕೇವಲ ಅನ್ಸಬ್ಸ್ಕ್ರೈಬ್ ಮಾಡಿ ಹೊರಗೆ ಬರೋ ಬದಲು ರಿಪೋರ್ಟ್ ಫಿಶಿಂಗ್ ಮಾಡಬೇಕು. ಇದರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಸೆಕ್ಯೂರಿಟಿ ಇಶ್ಯೂವನ್ನು ಯಾರು ನೋಡ್ಕೊಳ್ತಾರೆ ಅವರಿಗೆ ಮೇಲ್ ಸಂಬಂಧಪಟ್ಟಂಥ ಮಾಹಿತಿ ಹೋಗಿ ಅವರ ಮೇಲೆ ಆ್ಯಕ್ಷನನ್ನು ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಬಟ್ ಒಬ್ಬೊಬ್ಬರು ಕಳಿಸಿದಾಗ ಈ ಥರ ಆ್ಯಕ್ಷನ್ ಆಗೋದಿಲ್ಲ. ಅನೇಕ ಮಂದಿಗೆ ಈ ಥರ ಆದಾಗ ಅನೇಕ ಮಂದಿ ಅದನ್ನು ಫಿಶಿಂಗ್ ಅಂತೇಳಿ ರಿಪೋರ್ಟ್ ಮಾಡಿದಾಗ ಅಲ್ಲಿ ಅವರ ಮೇಲೆ ಆ್ಯಕ್ಷನ್ ಆಗುವಂಥ ಸಾಧ್ಯತೆ. ಇದು ಒಂದಷ್ಟು ನಮಗೆ ಆಪ್ಷನ್ಸು ಜಿಮೇಲಲ್ಲಿ ಅವೈಲೇಬಲ್ ಇರುವಂಥದ್ದು. ಅದಲ್ಲದೆ ಇನ್ನೂ ಯಾವುದಾದ್ರೂ ರೀತಿಯಲ್ಲಿ ಡೈರೆಕ್ಟಾಗಿ ಅನೇಕ ಕಂಪ್ನಿಗಳದ್ದು ನಮಗೆ ಈಗ ಆಲ್ರೆಡಿ ಬಂದುಬಿಟ್ಟಿದೆ. ಫಾರ್ ಎಕ್ಸಾಂಪಲ್, ಸಾಮಾನ್ಯ ಯಾವಾಗ ಹೀಗಾಗುತ್ತೆ ಅಂದರೆ, ನಾವು ಯಾವುದೋ ಒಂದು ಟಿಕೆಟ್ ಬುಕ್ ಮಾಡೋಕ್ಕೆ ಮೇಕ್ ಮೈ ಟ್ರಿಪ್ಪಿಗೋ ಅಥವಾ ಅಂತ ಯಾವುದೋ ಒಂದು ವೆಬ್ಸೈಟಿಗೆ ಹೋಗಿ ಅಲ್ಲಿ ನಮ್ಮ ಮೇಲ್ ಐ ಡಿ ಕೊಟ್ಟಿರ್ತೀವಿ. ಅವ್ರೇನು ಮಾಡ್ತಾರೆ, ನಮಗೆ ಅವರ ಎಲ್ಲ ಆಫರ್ಗಳು ಮತ್ತೊಂದು ಇನ್ನೊಂದು ಎಲ್ಲ ಕಳಿಸ್ತಾ ಇರ್ತಾರೆ. ಆ ಥರ ತುಂಬ ಕಡೆ ನಮ್ಮ ಮೇಲ್ ಐ ಡಿ ಕೊಟ್ಟಿಟ್ಟಾಗ ಅಲ್ಲಿಂದ ಬರೋಂಥ ಮೇಲ್ ಐ ಡಿಗಳನ್ನೆಲ್ಲ ಒಂದೊಂದೇ ಮಾಡೋದು ಕಷ್ಟ ಅನಿಸಿದರೆ ಅದಕ್ಕೊಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನ ಲಿಂಕನ್ನು ನಾನು ನಿಮಗೀಗ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೆಳಗೆ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ನೇರವಾಗಿ ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅದಕ್ಕೆ ಅನ್ರೋಲ್ ಮೀ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡೋದ್ರ ಮುಖಾಂತರನೂ ಕೂಡ ಹೋಗ್ಬೋದು. ಇದೊಂದು ವೆಬ್ಸೈಟು. ಇದರಲ್ಲಿ ನೀವು ಹೋಗೋದ್ರ ಮುಖಾಂತರ ಜಿಮೇಲ್ ಸೈನ್ ಇನ್ ಮಾಡ್ಕೋಬೇಕು. ಗೆಟ್ ಸ್ಟಾರ್ಟೆಡ್ ನಾವು ಕೊಡಿ. ಸೈನ್ ಇನ್ ವಿತ್ ಗೂಗಲ್. ಈಗ ಯಾವ ಅಕೌಂಟಿಂದ ನೀವು ಸೈನ್ ಇನ್ ಆಗಬೇಕು ಅಂತಿದ್ದೀರೋ ಇಲ್ಲಿ ಒಂದಷ್ಟು ಟರ್ಮ್ಸ್ ಕಂಡೀಷನ್ ಕೇಳುತ್ತೆ. ಐ ಎಕ್ಸೆಪ್ಟ್ ಅಂತ ಕೊಡಿ. ಈ ವೆಬ್ಸೈಟು ವಿಶ್ವಾಸಾರ್ಹ ವೆಬ್ಸೈಟ್ ಆಗಿ ಕೆಲಸ ಮಾಡ್ತಿದೆ. ಸುಮಾರು 10 ಇಯರ್ಸ್ಗಿಂತನೂ ಜಾಸ್ತಿ ಆಯಿತು ಇದು ವೆಬ್ಸೈಟ್ ಲಾಂಚ್ ಆಗಿ. ಅದರಿಂದಾಗಿ ಇದನ್ನು ನಂಬೋದು ಅನ್ನುವಂಥದ್ದು ಒಂದು ಅಂಶ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನನಗೆ ಈಗ ಈ ಒಂದು ಜಿಮೇಲ್ ಐ ಡಿಗೆ ಬಂದಿರುವಂಥದ್ದನ್ನೆಲ್ಲ ನೋಡಬೇಕು. ನಾನು ಅಲ್ಲಿ ಅನ್ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ಅದರಲ್ಲಿ ಲಾಗಿನ್ ಆಗ್ತಾಯಿದ್ದೀನಿ. ಸೊ ನಿಮ್ಮದು ಒಂದಕ್ಕಿಂತ ಜಾಸ್ತಿ ಇಮೇಲ್ ಐ ಡಿ ಇದ್ದರೆ ನೀವು ಪರ್ಟಿಕ್ಯುಲರು ಒಂದೊಂದೇ ಜಿಮೇಲ್ ಐ ಡಿಗೆ ಲಾಗಿನ್ ಮಾಡೋದ್ರ ಮುಖಾಂತರ ಈ ಸ್ಟೆಪ್ಪನ್ನು ರಿಪೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಮೂಲಿದೆ, ರೋಲ್ ಅಪ್, ಇನ್ಬಾಕ್ಸ್, ಅನ್ಸಬ್ಸ್ಕ್ರೈಬ್ಡ್ ಅಂತಿದೆ. ಆಲ್ರೆಡಿ ನಾನು ಅನ್ಸಬ್ಸ್ಕ್ರೈಬ್ ಒಂದು ಮಾಡಿಟ್ಟಿದ್ದೀನಿ ಮೊದಲೇ, ಅದು ಇಲ್ಲಿದೆ. ಇನ್ನು ಇನ್ಬಾಕ್ಸಲ್ಲಿ ಯಾವುದೆಲ್ಲ ಇದೆ ಅಂತ ನಾನು ನೋಡಿದ್ರೆ ನೋಡಿ, ಇದು ಚೇತಕ್ದಿತ್ತು. ಇದು ಅನ್ಸಬ್ಸ್ಕ್ರೈಬ್ ನಾನು ಮಾಡಬೇಕು ಅಂದರೆ ಇಲ್ಲಿ ಕೊಡ್ತಾ ಹೋಗ್ಬೋದು.
ಸೊ ಸಿಂಪಲ್. ಇದನ್ನು ಕ್ವಿಕ್ಕಾಗಿ ಮಾಡಿ ಮುಗಿಸ್ತೀನಿ. ಓಕೆ, ಸೊ ಈಗ ನಂದು ಎಲ್ಲ ಅನ್ಸಬ್ಸ್ಕ್ರೈಬ್ ಆಗೋಯ್ತು. ಈಗ ಅನ್ಸಬ್ಸ್ಕ್ರೈಬ್ಡ್ ಸೆಕ್ಷನಿಗೆ ಹೋಗಿ ನೋಡಿದರೆ ಆ ಎಲ್ಲ ನೋಡಿ ವೆಬ್ಸೈಟ್ಗಳು ಇಲ್ಲಿದ್ದಾವೆ. ಅವು ಆಲ್ರೆಡಿ ಅನ್ಸಬ್ಸ್ಕ್ರೈಬ್ ಆಗಿದ್ದಾವೆ. ಇದನ್ನು ವಾಪಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನಿಮಗೆ ಮತ್ತೊಂದು ದಿವಸ ಯಾವಾಗಾದರೂ ಅವುಗಳಿಂದ ಬರೋ ಮೇಲ್ನ ರಿಸೀವ್ ಮಾಡ್ಕೋಬೇಕು ಅನಿಸಿದರೆ ಇಲ್ಲಿ ಹೋಗಿ ಕೀಪ್ ಇನ್ ಇನ್ಬಾಕ್ಸ್ ಅಂತ ಕೊಡಿ. ಕೀಪ್ ಇನ್ ಇನ್ಬಾಕ್ಸ್ ಅಂತ ಕೊಟ್ಟ ತಕ್ಷಣ ಮತ್ತೆ ಅವು ಈ ಇನ್ಬಾಕ್ಸ್ ಸೆಕ್ಷನಿಗೆ ಹೋಗುತ್ತೆ. ಅಲ್ಲಿಂದ ಬಂದಿರೋ ಮೇಲ್ಗಳು ನಿಮಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತವೆ. ಈ ರೀತಿ ಮಾಡೋದ್ರ ಮುಖಾಂತರನೂ ನೀವು ಇಲ್ಲಿ ಇದರಿಂದ ವಿನಾಯಿತಿಯನ್ನು ಪಡಿಬೋದು. ಅದರಿಂದ ನೀವು ಬೇಕು ಅಂತಂದರೆ ಆಮೇಲೆ ಲಾಗೌಟ್ ಆಗ್ಬೋದು ಅಥವಾ ಮ್ಯಾನೇಜ್ ಮೈ ಡಾಟಾಕ್ಕೆ ಹೋಗ್ಬೋದು. ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ, ಅಲ್ಲಿ ಹೋಗಿ ನಿಮ್ಮ ಈ ಅಕೌಂಟನ್ನು ಅನ್ರೋಲ್ ಮೀ ಆಪ್ಷನ್ ಅಕೌಂಟನ್ನು ಡಿಲೀಟ್ ಮಾಡಿ ಡಿಆಕ್ಟಿವೇಟ್ ಮಾಡಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ. ಈ ಥರದ ಒಂದು ಆಪ್ಷನನ್ನು ನೀವು ಬಳಸ್ಕೊಂಡು ಈ ಅಡ್ವರ್ಟೈಸ್ಮೆಂಟ್ ಹಾವಳಿಯಿಂದ ವಿನಾಯಿತಿಯನ್ನು ಪಡಿಬೋದು. ಸೊ ಇವತ್ತಿನ ಇನ್ನೊಂದು ಸಣ್ಣ ಕ್ವಿಕ್ ಟಿಪ್ಪನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ಅನೇಕ ಜನರಿಗೆ ವೆಬ್ಸೈಟಲ್ಲಿ ಹೋಗಿ ಅಲ್ಲಿ ಡೈರೆಕ್ಟಾಗಿ ಒಂದು ಕನ್ನಡದಲ್ಲಿ ಅಥವಾ ಬೇರೆ ಯಾವುದೋ ಒಂದು ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ಒಂದು ಮೇಲನ್ನು ಟೈಪ್ ಮಾಡಬೇಕು ಅಂದರೆ ಅವ್ರ ಹತ್ರ ಅಲ್ಲಿ ನುಡಿ ಅಥವಾ ಬರಹದಂತಹ ಸಾಫ್ಟ್ವೇರ್ ಇರಬೇಕಾಗುತ್ತೆ. ಅದಿಲ್ಲದೆ ಏನಾದರೂ ಮಾಡ್ಬೋದಾ ಅಂತ ಹೇಳಿದರೆ ಅದಕ್ಕೊಂದು ಆಪ್ಷನ್ ಇದೆ. ಅದನ್ನು ನೀವು ಮಾಡಬೇಕಾದಿಷ್ಟೇ ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಬೇಕು. ಅಲ್ಲಿ ಸಿ ಆಲ್ ಸೆಟ್ಟಿಂಗ್ಸಿಗೆ ಹೋದರೆ ಓಕೆ, ಫಸ್ಟ್ ಆಪ್ಷನ್ ಬಂದಿದೆ ಲ್ಯಾಂಗ್ವೇಜ್ ಅಂತ. ಇದು ಜಿಮೇಲ್ ಡಿಸ್ಪ್ಲೇ ಲ್ಯಾಂಗ್ವೇಜು. ಇದು ಜಿಮೇಲಲ್ಲಿ ನಿಮಗೆ ಇಲ್ಲಿ ಹೊರಗಡೆ ಕಾಣಿಸುವಂಥ ಲ್ಯಾಂಗ್ವೇಜು. ಅದನ್ನು ನಾವು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಇನೇಬಲ್ ಇನ್ಪುಟ್ ಟೂಲ್ಸ್ ಅಂತ ಇದೆ, ಇದರಲ್ಲಿ ನೀವು ಹೋಗಿ ಆಪ್ಷನ್ಸನ್ನು ತಗೋಬೇಕು. ಎಡಿಟ್ ಟೂಲ್ಸಲ್ಲಿ ಹೋದರೆ ನಿಮಗೆ ಇಲ್ಲಿ ಲ್ಯಾಂಗ್ವೇಜಿನ ದೊಡ್ಡ ಲಿಸ್ಟೇ ಕಾಣುತ್ತೆ. ಇದರಲ್ಲಿ ವರ್ಲ್ಡಿನ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಇದೆ. ಈಗ ನಾನು ಇಲ್ಲಿ ಆಲ್ರೆಡಿ ಈ ಕಡೆ ಒಂದಷ್ಟು ಲ್ಯಾಂಗ್ವೇಜ್ ಇದೆ, ಸೆಲೆಕ್ಟೆಡ್ ಇನ್ಪುಟ್ ಟೂಲ್ಸ್ ಅಂತೇಳಿ. ಇವನ್ನ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿಟ್ಟಿರೋದ್ರಿಂದ ಇಲ್ಲಿ ಬರ್ತದೆ. ನಾನೀಗ ಒಂದು ಸಲ ಅದನ್ನು ತೆಗಿತೀನಿ ಒಂದೊಂದನ್ನೇ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಈ ಕಡೆ ಹಾಕಿದರೆ ಅದು ವಾಪಸ್ ಹೋಗುತ್ತೆ. ನಿಮಗೆ ಯಾವಾಗಾದರೂ ತೆಗಿಬೇಕು ಅಂದರೆ ತೆಗಿಬೋದು. ಈಗ ಸೇರಿಸ್ಬೇಕು ಅಂತಂದರೆ ನನಗೆ ಫಸ್ಟ್ ಈಗ ನಾನು ಇಂಗ್ಲೀಷ್ ಸೇರಿಸ್ಕೋಬೇಕು. ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಮೇಲ್ಗಡೆ ಇರೋ ಅಪ್ ಏರೋ ಮಾರ್ಕನ್ನು ಕ್ಲಿಕ್ ಮಾಡಿದಾಗ ಅದು ಈ ಕಡೆ ಬಾಕ್ಸಿಗೆ ಬರುತ್ತೆ. ನೆಕ್ಸ್ಟ್ ನನಗೆ ಕನ್ನಡಕ್ಕೆ ಹೋಗ್ತೀನಿ. ಕನ್ನಡ ಆಪ್ಷನ್ಗೆ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿದೆ. ಕನ್ನಡ ಅಂತ ನೋಡಿದ್ರೆ ತುಂಬ ಆಪ್ಷನ್ಸ್ ಇದೆ, ಎಲ್ಲವೂ ಕನ್ನಡನೇ, ಬಟ್ ಇನ್ಪುಟ್ ಮೆಥಡ್ ಬೇರೆ ಬೇರೆ ಇದೆ. ಬೇಕಾದರೆ ನಾನು ಎಲ್ಲವನ್ನು ಒಂದು ಸಲ ಇನ್ಪುಟ್ ಮಾಡಿ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು. ನೋಡಿ, ಈ ಥರ ಎಲ್ಲ ಸೇರಿಸ್ಕೊಂಡಾದಮೇಲೆ ಓಕೆ ಕೊಡಿ. ಈಗ ಓಕೆ ಕೊಟ್ಟಾದಾಗ ಅದು ಸೇವ್ ಆಯಿತು. ಸೇವ್ ಆದಾಗ ಅಲ್ಲಿ ಬಂದಿರುತ್ತೆ ಅದು. ಈಗ ನೀವು ಒಂದು ಕಂಪೋಸ್ ಮೇಲಿಗೆ ಹೋಗಿ ಮೇಲ್ ಕಂಪೋಸ್ ಮಾಡಲಿಕ್ಕೆ ಹೋದಾಗ ಇಲ್ಲಿಗ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಇದು EN ಅಂದರೆ ಇಂಗ್ಲೀಷ್ನಲ್ಲಿದೆ. ನಾನು ನೋಡಿ ಟೈಪ್ ಮಾಡಿದ್ದು ಇಂಗ್ಲೀಷ್ನಲ್ಲಿ ಬರ್ತಾ ಇದೆ. ಇದು ಕನ್ನಡದಲ್ಲಿ ಬರಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ಈ ಕನ್ನಡ ತೊಗೊಂಡ್ರೆ ಫಸ್ಟ್ ಆಪ್ಷನು ನಾವು ಇಂಗ್ಲೀಷ್ ಬರ್ದಂಗೆ ಬರೆಯೋದು. ಕನ್ನಡ ಬರೀಬೇಕು ಅಂದರೆ KANNADA ಬರೆದ್ರೆ ಕನ್ನಡ ಅಂತ ಬರುತ್ತೆ. ಇದ್ರ ಜೊತೆಗೇ ಬೇರೆ ಕೆಲವೊಂದು ಆಪ್ಷನ್ ಕೂಡ ಮೊಬೈಲಲ್ಲಿ ತೋರಿಸ್ದಂಗೆ ತೋರಿಸುತ್ತೆ. ಸೊ ಯಾವುದು ಬೇಕು ನೀವು ಈ ಥರ ಸೆಲೆಕ್ಟ್ ಮಾಡುವಂಥದ್ದು. ಇದಲ್ಲದೆ ಇನ್ನೂ ಕೂಡ ಆಪ್ಷನ್ಸ್ ಇದ್ದಾವೆ ಇದರಲ್ಲಿ. ಕನ್ನಡ ಇನ್ಸ್ಕ್ರಿಪ್ಟ್ ಅಂತೇಳಿ ಇದು ಇಲ್ಲೇ ಕೀಬೋರ್ಡ್ ಬರುತ್ತೆ. ಇದನ್ನೇ ಬಳಸ್ಕೊಂಡು ನೀವು ಟೈಪ್ ಮಾಡ್ಬೋದು. ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು, ಈಗ ಅದು ಬರುತ್ತೆ. ಇಲ್ಲಿ ಕರ್ಸರ್ ಇಟ್ಬಿಟ್ಟು ಇಲ್ಲಿ ಬರೀತಾ ಹೋದರೆ ಈ ಥರ ಅಕ್ಷರಗಳು ಬರುತ್ತೆ. ಇದಲ್ಲದೆ ಇನ್ನೊಂದು ಆಪ್ಷನ್ ಇಲ್ಲಿರುವಂಥದ್ದು ಫೊನೆಟಿಕ್ ಅಂತ ಇದೆ. ಇದಕ್ಕೂ ಮತ್ತು ಫಸ್ಟ್ ಒನ್ನಿಗೂ ಭಾಳ ವ್ಯತ್ಯಾಸ ಇಲ್ಲ. ಇದು ಲಾಸ್ಟ್ ಒನ್ ಕನ್ನಡ. ನೀವು ಟೈಪಿಂಗ್ ಟೂಲ್ ಇಲ್ಲೇ ಬರುತ್ತೆ. ಅಲ್ಲಿ ಬರೆಯೋ ಮೊದಲು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಉದಾಹರಣೆಗೆ ನೀವು ಪೆನ್ನಲ್ಲಿ ಬರ್ದಂಗೆ ಇಲ್ಲಿ ಬರೆಯೋದು. ನೋಡಿ ಎಷ್ಟು ಸೂಪರ್ ಆಗಿದೆ. ಕನ್ನಡ ಅಂತ ಬರೆದ ತಕ್ಷಣ ಇಲ್ಲಿ ಕನ್ನಡ ಅಂತ ಬಂದಿದೆ. ಕ್ಲಿಕ್ ಮಾಡಿದರೆ ಅದು ಕೆಳಗಡೆ ಬಂದುಬಿಡುತ್ತೆ. ಈ ರೀತಿ 2-3 ಥರದಲ್ಲಿ ನೀವು ಕನ್ನಡ ಬೇರೆ ಬೇರೆ ರೀತಿಯ ಇನ್ಪುಟ್ ಟೂಲನ್ನು ತಗೊಂಡು ಕನ್ನಡದಲ್ಲಿ ಅಥವಾ ಬೇರೆ ಯಾವುದೇ ಲ್ಯಾಂಗ್ವೇಜ್ನಲ್ಲಿ ಟೈಪ್ ಮಾಡೋದಕ್ಕೆ ಭಾಳ ಸುಲಭ. ಇದಕ್ಕೆ ನುಡಿ ಬರಹ ಇಂಥದ್ದನ್ನೆಲ್ಲ ನೀವು ಸಾಫ್ಟ್ವೇರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು ಅನ್ನೋ ಅನಿವಾರ್ಯತೆ ಇರೋದಿಲ್ಲ. ಸೊ ಈ ಜಿಮೇಲ್ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇವೆಲ್ಲ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.